ಇಲ್ಲಿ ಈ ಸರ್ಕಾರ ಗ್ಯಾರಂಟಿಯ ಬಗ್ಗೆ ತೋರಿಸ್ತಕ್ಕಂಥ ಮುತುವರ್ಜಿ ನಾಡಿನ ಅಭಿವೃದ್ಧಿಗೆ ಏನಾದರೂ ತೋರಿಸಿದ್ದಾರಾ? ಇವತ್ತು ಬರಗಾಲದ ಬಗ್ಗೆನೇ ನಾವು ಚರ್ಚೆ ಮಾಡೋದಾದರೆ ಕಳೆದ 5-6 ತಿಂಗಳಿಂದ ಈ ಸರ್ಕಾರ ಹೇಳಿಕೆಗಳಿಗೆ ಮುಖ್ಯಮಂತ್ರಿಯಿಂದ ಅವರ ಮಂತ್ರಿಮಂಡಲದ ಹಲವಾರು ಸಚಿವರುಗಳು ಈ ಬರಗಾಲದ ಹೇಳಿಕೆಗಳಿಗೆ ಸೀಮಿತವಾಗಿದ್ದಾರೆ ಹೊರತು ಯಾವುದೇ ರೀತಿಯ ಬರಗಾಲಕ್ಕೆ ಸರ್ಕಾರದಿಂದ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿದೆ ಅದನ್ನು ನಾವು ಕಾಣ್ತಾ ಇಲ್ಲ ಇಲ್ಲಿ ಈ ಸರ್ಕಾರದಲ್ಲಿ. ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ದೂರನ್ನ ಜನತೆ ಮುಂದೆ ಇಡ್ತಕ್ಕಂಥದ್ದು ಒಂದೇ ನಾನು ಕಾಣ್ತಾ ಇರತಕ್ಕಂಥದ್ದು. ನನಗೆ ಒಂದು ಬಾರಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕುಮಾರಸ್ವಾಮಿಗೆ ಏನು ಗೊತ್ತಿದೆ ಬರಗಾಲದ ಬಗ್ಗೆ, ಏನೋ ಮಾತನಾಡ್ತಾರೆ ಅಂತಕ್ಕಂಥದ್ದು ನನ್ನ ಮೇಲೆ ಲಘುವಾಗಿ ಮಾತನಾಡಿದ್ದು ನೋಡಿದ್ದೇನೆ. ಈ 800 ಕೋಟಿನೋ 900 ಕೋಟಿನೋ ಕುಡಿಯೋ ನೀರಿಗೆ ಮತ್ತು ನಿಮ್ಮ ಮೇವು ಖರೀದಿಗೆ ಹಣ ಇಟ್ಟಿದ್ದೇವೆ ಅನ್ನೋದನ್ನು ಬಿಟ್ಟರೆ ಇನ್ಯಾವುದಕ್ಕೆ ಹಣ ಇವತ್ತು ವಿನಿಯೋಗ ಮಾಡಿದ್ದಾರೆ? ಇವತ್ತೊಂದು ಪತ್ರಿಕೆಯಲ್ಲಿ ಗಮನಿಸಿದೆ ನಾನು, ಯಾವುದೋ ರಾಮಮೂರ್ತಿ ನಗರವೋ ಯಾವುದೋ ಮರೆತುಬಿಟ್ಟೆ ನಾನು ಓದಬೇಕಾದ್ರೆ, ಫುಟ್ಪಾತ್ಗಳ ಮೇಲೆ ಸಿಂಥೆಟಿಕ್ ವಾಟರ್ ಟ್ಯಾಂಕ್ಗಳನ್ನು ನಿಲ್ಲಿಸಿ ಇಟ್ಟಿದ್ದಾರೆ ಉದ್ದಕ್ಕೆ ಫುಟ್ಪಾತ್ ಮೇಲೆ. ಕಾರಣ, ಬೆಂಗಳೂರು ನಗರದಲ್ಲೂ ಒಂದು ಕಡೆ ಅಂತರ್ಜಲದ ಕುಸಿತ, ಇನ್ನೊಂದು ಕಡೆ ಕಾವೇರಿ ನೀರಿನ ಕೊರತೆ, ಟ್ಯಾಂಕರ್ಗಳಲ್ಲಿ ನೀರು ಹೊಡೆಯತಕ್ಕಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಒಂದು ದೃಶ್ಯ ನೀವು ಇವತ್ತೊಂದು ಪತ್ರಿಕೆಯಲ್ಲಿ ಫೋಟೋ ಹಾಕಿದ್ದೀರಿ. ಏಕೆಂದರೆ ಈ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರ, ಅದೆಂಥದ್ದು 196 ಕಿಲೋಮೀಟ್ರ್ ಏನೋ ಟನಲ್ ರೋಡ್ ಮಾಡಲಿಕ್ಕೆ ಈಗ ಇಬ್ಬರು ಮಂತ್ರಿಗಳ ನಡುವೆ ಜಟಾಪಟಿ ನಡೀತಿದೆ ಅಂತ ಇವತ್ತೊಂದು ಆರ್ಟಿಕಲ್ ನೋಡಿದೆ ಯಾವುದೋ ಪತ್ರಿಕೆಯಲ್ಲಿ. ನಮ್ಮ ಇಲಾಖೆಗೆ ಬರಬೇಕಾದ ಕೆಲಸ ನಮ್ಮ ಇಲಾಖೆಗೆ ಬರಬೇಕು ಅಂತ 196 ಕಿಲೋಮೀಟ್ರನ್ನ ಟನಲ್ ರೋಡ್ನ ಒಳಗಡೆ ಕೊರೆದು ಏನೋ 50,000 ಕೋಟಿ 56,000 ಕೋಟಿ ಏನೋ ಈಗ ಎಕ್ಸ್ಪೆಕ್ಟ್ ಮಾಡಿದ್ದು ಆ ವೆಚ್ಚ ಇದೇನೋ 80,000 ಕೋಟಿ ಮೇಲೆ ಹೋಗುತ್ತೆ ಅಂತಲೂ ಅದೇನೋ ಅದು ಬರ್ಕೊಂಡಿದ್ದೀರಿ, ಕೊಟ್ಟಿದ್ದಾರೆ ಸರ್ಕಾರ ಮಾಹಿತಿ. ನಿಮ್ಮ ಗಮನಕ್ಕೆ ನಾನು ತರ್ತೇನೆ, ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಒಂದು ಟನಲ್ ರೋಡು ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ವರೆಗೆ ಟ್ರಾಫಿಕ್ನ ಈಸೌಟ್ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ಒಂದು ಕೊರಿಯನ್ ಕಂಪನಿ 30 ಕೋಟಿ ವೆಚ್ಚ ಮಾಡಲಿಕ್ಕೆ ಅವರೇ ಬಂದಿದ್ದರು, ಡಿಸೈನ್ ಎಲ್ಲ ಅವರೇ ಮಾಡ್ತೀವಿ ಅಂತ ಬಂದಿದ್ದರು. ಅಂತಿಮವಾದ ತೀರ್ಮಾನಗಳು ಆಗೋಗಿತ್ತು, ನನ್ನ ಸರ್ಕಾರ ಹೋಯಿತು. ಈಗ ಎಷ್ಟು ವರ್ಷ ಆಯಿತು? 2006ಕ್ಕೂ 2023ಕ್ಕೂ ನಾವು ಟನಲ್ ರೋಡ್ ಮಾಡಲಿಕ್ಕೆ ಮುಂದೆ ಬಂದಂಥ ಸರ್ಕಾರಗಳಿಗೆ ಸಾಧ್ಯ ಆಗದೇ ಇರೋದು. ನೀವು ಈಗೇನೋ ಅದೆಂಥದ್ದು ಹೊಸ ಕನ್ಸ್ಕೊಂಡು ಹೊರಟಿದ್ದೀರಿ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ. ನಿಜಕ್ಕೂ ನಿಮಗೆ ಸಮಯ ಇದೆಯಾ? ಏಕೆಂದರೆ ನೀವು ಒಂದು ಕಡೆ ಅವೆಂತೋ ಹೊಸ ಬಿಲ್ಡಿಂಗ್ಗಳು ಕಟ್ಟೋಕ್ಕೆ ಮೀಟಿಂಗ್ ಮಾಡಿ ಆ ದೊಡ್ಡ ದೊಡ್ಡ ಬಿಲ್ಡರ್ಗಳನ್ನ ಅದಂತೂ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ವಸೂಲಿ ಮಾಡೋದ್ರಲ್ಲೇ ಸಮಯ ಇಲ್ಲ ನಿಮಗೆ ಮಾಡೋಕ್ಕೆ. ಇನ್ನು ಟನಲ್ ರೋಡ್ ಮಾಡೋಕ್ಕೆ ನಿಮಗೆ ಸಮಯ ಇದೆಯಾ? 2 ಇಲಾಖೆಯಲ್ಲಿ ಬೇರೆ ಜಟಾಪಟಿ ಶುರು ಮಾಡ್ಕೊಂಡಿದ್ದೀರಿ. ಆ ಕೆಲಸ ನಾವು ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಅರ್ಜಿ ಬೇರೆ ಹಾಕ್ಕೊಂಡಿದ್ದೀರಿ, ನಮ್ಗೆ ಆರ್ಥಿಕ ನೆರವು ಕೊಡಿ ಅಂತ ಹೇಳಿ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ. ಇದೆಲ್ಲ ಒಂದು ಭಾಗ ಇರಲಿ. ಈ ಬರಗಾಲಕ್ಕೆ ನೀವೇನು ಕೊಟ್ರಿ? 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಎಷ್ಟು ತಿಂಗಳಾಯಿತು? ಇದೇನೋ ಫ್ರೂಟ್ ಮುಖಾಂತರ 2,000 ರೂಪಾಯಿ, ಅದು ಎಕರೆ ಅಂತಲೂ ಹೇಳಲಿಲ್ಲ, ಹೆಕ್ಟರ್ ಅಂತಲೂ ಹೇಳಿಲ್ಲ, ಇನ್ನೂ ಕ್ಲಿಯರಾಗಿ ಹೇಳಲೇ ಇಲ್ಲ. ಹೆಕ್ಟರಿಗೆ 2,000 ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ರು.
ಎಕರೆಗೆ 2,000 ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ರು. ಈ ಕ್ಷಣದವರೆಗೆ ನೀವು ಕಂದಾಯ ಮಂತ್ರಿಗಳು ಹೇಳಿಲ್ಲ, ಮುಖ್ಯಮಂತ್ರಿಗಳು ಹೇಳಿಲ್ಲ. ಏನೋ ಮೊನ್ನೆ ಅವೆಲ್ಲ ಒಂದು ಹೇಳಿಕೆ ನೋಡಿದೆ ಕಂದಾಯ ಮಂತ್ರಿಗಳದು, ಏನೋ ಹೆಚ್ಚು ಕಡಿಮೆ ಸದ್ಯ ಅವ್ರ ಸರ್ವರ್ ಏನೋ ಆಗಿಲ್ಲ ಅಂತ, ಹೆಚ್ಚು ಕಡಿಮೆ ಆಗಿಲ್ಲ ಅಂತ ಕಾಣಿಸ್ತದೆ. ಗೃಹಲಕ್ಷ್ಮಿದು ಪ್ರತಿನಿತ್ಯ ಸರ್ವರ್ ಹೋಯ್ತು ಕೆಟ್ಟೋಯ್ತು ಅಂತಾರೆ. ಅವ್ರ ಇಲಾಖೆ ಸರ್ವರ್ ಹೆಂಗೈತೋ ಗೊತ್ತಿಲ್ಲ ನನಗೆ. ಇದೇನೋ ಫ್ರೂಟ್ದೀಗ ಎಲ್ಲ ಸಿದ್ಧತೆ ಮಾಡ್ಕೊಂಡವ್ರ ರೈತ ದುಡ್ಡು ಕೊಡೋಕ್ಕೆ ಗೊತ್ತಿಲ್ಲ ನನಗೆ.